ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಕಟಕ ರಾಶಿಯವರಿಗೆ ಮೇ 29ರ ನಂತರ ಏನೆಲ್ಲ ಅದೃಷ್ಟಗಳಿದೆ, ಈ ಮೇ ತಿಂಗಳು ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಶುಭ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕಟಕ ರಾಶಿಯವರಿಗೆ ಈ ಮೇ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಈ ಮೇ 29ರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕಟಕ ರಾಶಿಯವರಿಗೆ ಮೇ ತಿಂಗಳು ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ತಿರುವುಗಳನ್ನು ನೀಡಿದಂತಹ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ಜಾತಕದ ಪ್ರಕಾರ ಅತ್ಯಂತ ಪ್ರಮುಖವಾದಂತಹ ದಶಮ ಮತ್ತು ಲಾಭದ ಸ್ಥಾನದಲ್ಲಿ ಗ್ರಹಗಳು ಬಹಳ ಬಲವಾಗಿ ಈ ತಿಂಗಳಿನಲ್ಲಿ ಇತ್ತು. ಮುಖ್ಯವಾಗಿ ಮೊದಲ ವಾರದಲ್ಲಿಯೇ ನಿಮಗೆ ಯೋಗಕಾರಕನಾಗಿ ಕುಜನು 10ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಬಂದಿದ್ದ ಕಾರಣದಿಂದಾಗಿ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಆ ನಂತರ ಸೂರ್ಯನು ಲಾಭಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ ನಂತರ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ಸಿಗಲಿದ್ದು, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಅದೇ ರೀತಿಯಲ್ಲಿ ಕೆಲಸದ ಒತ್ತಡವು ಹೆಚ್ಚಿದ್ರೂ ಬರುವಂತಹ ಲಾಭಗಳು ನಿಮ್ಮನ್ನು ಸಂತೋಷದ ಕಡಲಲ್ಲಿ ಈ ಮೇ 29ರ ನಂತರ ತೇಲಿಸಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಪ್ರಭಾವಗಳನ್ನು ಬೀರಲಿದೆ, ಗ್ರಹ ಸಂಚರಿಸುವಂತಹ ಸ್ಥಾನ ಹೇಗಿರಲಿದೆ ಅನ್ನೋದರ ವಿಚಾರಕ್ಕೆ ಬರೋದಾದರೆ, ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಗುರುವು ಈ ರಾಶಿಯವರಿಗೆ 12ನೇ ಮನೆಯ ಮಿಥುನ ರಾಶಿಯಲ್ಲಿ ಇರಲಿದ್ದು, ನಿಮಗೆ ಆಧ್ಯಾತ್ಮಿಕ ಪ್ರಯಾಣಗಳು, ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚವನ್ನು ಸೃಷ್ಟಿಸ್ತಾ ಬಂದರೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತದೆ. ಅದೃಷ್ಟದಲ್ಲಿ ಸ್ವಲ್ಪ ವಿಳಂಬವೂ ಕೂಡ ಆಗುವಂತಹ ಚಾನ್ಸಸ್ ಇರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 11 ಮತ್ತು 12ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು, ಮೇ 14ರವರೆಗೆ 11ನೇ ಮನೆಯಲ್ಲಿ ಇದ್ದಂತಹ ಶುಕ್ರನು ರಿಯಲ್ ಎಸ್ಟೇಟ್ ಲಾಭಗಳನ್ನು ತರ್ತಾ ಬಂದರೆ, ಮೇ 14ರ ನಂತರ ರಾಶಿ ಬದಲಾವಣೆಯನ್ನು ಮಾಡತಕ್ಕಂತಹ ಶುಕ್ರನು ಐಷಾರಾಮಿಗಾಗಿ ಖರ್ಚುಗಳನ್ನು, ಹಾಗೆ ಪ್ರಯಾಣಗಳಲ್ಲಿ ಖರ್ಚುಗಳು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 10 ಮತ್ತು 11ನೇ ಮನೆಯಲ್ಲಿ ಬುಧನು ಇರಲಿದ್ದು, ಮೇ 15ರಿಂದ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಕಾರಣ ಸಂವಹನದ ಮೂಲಕ ಲಾಭಗಳನ್ನು ಗಳಿಸ್ತಾ ಬಂದರೆ, ಅದರಲ್ಲೂ ಮೇ 29ರಂದೆಯೇ ಬುಧನೂ ಕೂಡ ಸಂಚಾರವನ್ನು 12ಕ್ಕೆ ಅಂದರೆ 12ನೇ ಮನೆಗೆ ಮಾಡೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 10 ಮತ್ತು 11ನೇ ಮನೆಯಲ್ಲಿ ಸೂರ್ಯನು ಇದ್ದ ಕಾರಣ ಮೇ 14ರವರೆಗೆ 10ನೇ ಮನೆಯಲ್ಲಿ ಇದ್ದಂತಹ ಸೂರ್ಯನು ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತರ್ತಾ ಬಂದರೆ ಇದು ನಿಮ್ಮ ಜೀವನದಲ್ಲಿ ಧನಲಾಭಗಳು ಮತ್ತು ಆಸೆಗಳ ಈಡೇರಿಕೆಯ ಸೂಚನೆಯನ್ನು ಕೂಡ ಸೂಚಿಸ್ತಾ ಬರ್ತದೆ. 11ನೇ ಮನೆಗೆ ಪ್ರವೇಶವನ್ನು ಮಾಡುವುದು. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಸ್ವಕ್ಷೇತ್ರದಲ್ಲಿ ಕುಜನು ಇರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಕರ್ಮಸ್ಥಾನದಲ್ಲಿ ದಿಗ್ಬಲವು ಉಂಟಾಗೋ ಕಾರಣ ವೃತ್ತಿಯಲ್ಲಿ ಅಧಿಕಾರ ಯೋಗ ನಿರ್ಮಾಣವಾಗಲಿದೆ. ಅಸಾಧಾರಣವಾದಂತಹ ಧೈರ್ಯ ಮತ್ತು ಕೀರ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಕಟಕ ರಾಶಿಯಲ್ಲಿ ವೃತ್ತಿ ಜೀವನದಲ್ಲಿ ಇದು ಅದ್ಭುತವಾದಂತಹ ತಿಂಗಳಾಗಿತ್ತು ಈ ರಾಶಿಯವರಿಗೆ. ಅದರಲ್ಲೂ ಧನಾಧಿಪತಿ ಸೂರ್ಯ ದಶಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದ ಕಾರಣ ಇದು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಈ ರಾಶಿಯ ಉದ್ಯೋಗಿಗಳಿಗೆ
ಉತ್ತಮವಾದಂತಹ ನಾಯಕತ್ವದ ಅವಕಾಶಗಳನ್ನು ಕೂಡ ತರ್ತಾ ಬಂದಿದೆ. ಅದರಲ್ಲೂ ಈ ಮೇ 29ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದು, ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ನಿಮಗೆ ಅದ್ಭುತವಾದಂತಹ ಕಾರ್ಯಕ್ಷಮತೆಯನ್ನು ಪಡೆದು ಹೋಗ್ತೀರಿ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೆಲಸ ಪೂರ್ಣಗೊಳಿಸುವಂತಹ ವೇಗ ನಿಮ್ಮ ಮೇಲಾಧಿಕಾರಿಗಳನ್ನು ಆಶ್ಚರ್ಯಗೊಳಿಸ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಮೇ 15ರ ನಂತರ ಸೂರ್ಯನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಪಟ್ಟಂತಹ ಕಷ್ಟಗಳಿಗೆ ತಕ್ಕ ಪ್ರತಿಫಲ ಸಿಗ್ತಾ ಬರ್ತದೆ. ಬಡ್ತಿ ಅಥವಾ ವರ್ಗಾವಣೆ ಬಯಸುವಂಥವರಿಗೆ ಅನುಕೂಲಕರವಾದಂತಹ ಸ್ಥಾನದ ಬದಲಾವಣೆಗಳು ಕೂಡ ಲಭಿಸಲಿದೆ. ಆದರೆ 10ನೇ ಮನೆಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ನಿಮ್ಮ ಕೆಳಹಂತದ ಸಿಬ್ಬಂದಿಯ ಮೇಲೆ ಸ್ವಲ್ಪ ಕೋಪ ಪ್ರದರ್ಶಿಸುವಂತಹ ಸಾಧ್ಯತೆ ಇರಲಿದೆ. ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಶನಿ ಭಾಗ್ಯದ ಸ್ಥಾನದಲ್ಲಿ ಸ್ಥಿರವಾಗಿದ್ದಾರೆ. ಇದು ವ್ಯಾಪಾರದಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಬೆಳವಣಿಗೆಯನ್ನು ಕೂಡ ಸೂಚಿಸ್ತಾ ಬರ್ತದೆ. ವ್ಯಾಪಾರಿಗಳಿಗೆ 11ನೇ ಮನೆಯಲ್ಲಿ ಇದ್ದಂತಹ ಶುಕ್ರನ ಸಂಚಾರದಿಂದ ಬಹಳಷ್ಟು ಬದಲಾವಣೆಗಳ ಜೊತೆಗೆ ಉತ್ತಮ ಧನಲಾಭವನ್ನು ಕೂಡ ಕಾಣಲಿರ್ತೀರಿ. ಅದರಲ್ಲೂ ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ವಾಹನ ಮತ್ತು ಬ್ಯೂಟಿ ಉತ್ಪನ್ನಗಳ ವ್ಯಾಪಾರ ಮಾಡುವವರಿಗೆ ಉತ್ತಮವಾದಂತಹ ಲಾಭ ಕೂಡ ದೊರೆಯಲಿದೆ ಅಂತಲೇ ಹೇಳ್ಬೋದು. ಲಾಭಸ್ಥಾನದಲ್ಲಿ ಸೂರ್ಯ ಬುಧರ ಸಂಯೋಗದಿಂದಾಗಿ ಗುತ್ತಿಗೆಗಳು, ಸರ್ಕಾರಿ ಟೆಂಡರ್ಗಳು ಸುಲಭವಾಗಿ ನಿಮಗೆ ಸಿಗ್ತಾ ಬರ್ತದೆ. ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲವಾದಂತಹ ಸಮಯ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ವಿಮುಖ ಪ್ರಯೋಜನಗಳನ್ನು ಇದು ನೀಡ್ತಾ ಬರ್ತದೆ. ಮೊದಲನೇದಾಗಿ ಸೂರ್ಯನು ಲಾಭಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ ಕಾರಣದಿಂದ ನಿಮ್ಮ ಆದಾಯದ ಮೂಲಗಳು ಒಂದೊಂದಾಗಿ ಹೆಚ್ಚಾಗ್ತಾ ಬಂದರೆ, ಈ ಮೇ 29ರ ನಂತರವೂ ಕೂಡ ನಿಮ್ಮ ಸಂವಹನದ ಕೌಶಲ್ಯಗಳ ಮೂಲಕ ಸಾಮಾಜಿಕ ನೆಟ್ವರ್ಕನ್ನು ಹೆಚ್ಚುವರಿ ಹಣವನ್ನು ಕೂಡ ಸಂಪಾದಿಸ್ತಾ ಬರ್ತೀರಿ. ಅದರಲ್ಲೂ ಶುಕ್ರನು ವ್ಯಯಸ್ಥಾನದಲ್ಲಿ ಮಿಥುನ ರಾಶಿಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ, ಹಾಗೆ ಭಾಗ್ಯಾಧಿಪತಿ ಕೂಡ ಗುರುವು ಕೂಡ ಅಲ್ಲಿ ಸೇರಿರೋದ್ರಿಂದ ಇದರಿಂದಾಗಿ ಹಣವಿದ್ರೂ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು, ಮನೆಯಲ್ಲಿ ಸುಂದರವಾಗಿ ಅಲಂಕರಿಸಲು ಅಥವಾ ತೀರ್ಥಯಾತ್ರೆ ಮತ್ತು ವಿದೇಶಿ ಪ್ರಯಾಣಗಳಿಗೆ ಖರ್ಚಾಗ್ತಾ ಹೋಗ್ತದೆ. ಇದು ಸಂತೋಷವನ್ನು ನೀಡುವ ಖರ್ಚುಗಳಾಗಿರೋದ್ರಿಂದ ಹೆಚ್ಚಾಗಿ ಚಿಂತಿಸುವಂತಹ ಅಗತ್ಯವಿರಲ್ಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಸೂರ್ಯನು ಇರೋ ಕಾರಣದಿಂದಾಗಿ ಹಾಗೆ ನಿಮ್ಮಲ್ಲಿ ದೈಹಿಕ ಬಲ ಹೇರಳವಾಗಿ ಇರೋದರಿಂದ ಗ್ರಹಗಳ ಕೆಲಸದ ಬಗ್ಗೆ ವಿಪರೀತ ಕಾಳಜಿಯನ್ನು ನೀವು ನೀಡಬೇಕಾಗಿರುತ್ತದೆ. ಮಾನಸಿಕ ಒತ್ತಡಕ್ಕೆ ಈ ರಾಶಿಯವರು ಗುರಿಯಾಗಲಿದ್ದು, ಕೆಲಸದ ಒತ್ತಡದಿಂದ ರಕ್ತದೊತ್ತಡ ಹೆಚ್ಚಾಗುವಂತಹ ಅಪಾಯ ಇರ್ತದೆ. ಹಾಗಾಗಿ 12ನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದ ಹೊಟ್ಟೆಹುಬ್ಬರ ಮತ್ತು ಪ್ರಯಾಣಗಳಿಂದ ನಿದ್ರಾಹೀನತೆ ಸಮಸ್ಯೆಗಳು ಎದುರಾಗ್ಬೋದು. ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಬನ್ನಿ. ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಮೊದಲು 10ನೇ ಮನೆಯಲ್ಲಿ, ನಂತರ 11ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ಕೌಟುಂಬಿಕ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಹೊತ್ತು ಸಮರ್ಥವಾಗಿ ನಿಭಾಯಿಸ್ತಾ ಬಂದಿದ್ದೀರಿ. ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಪ್ರಾಬಲ್ಯದಿಂದ ಕೂಡಿದ್ರೂ ನಿಮ್ಮ ಉದ್ದೇಶ ಒಳ್ಳೆಯದಾಗಿ ಇರುವುದರಿಂದ ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಳ್ತಾ ಬರ್ತಾರೆ. ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯೊಂದಿಗೆ ದೂರ ಪ್ರಯಾಣಗಳನ್ನು ಮಾಡ್ತಾ ಬರ್ತೀರಿ. ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಏಕಾಂತವನ್ನು ಹೆಚ್ಚಿಸಲಿದೆ. ಆದರೆ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮನೆಯಲ್ಲಿ ಯಾವುದೇ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಸಂಬಂಧಿಕರ ಆಗಮನ, ತನ್ಮೂಲಕ ಸಂಭ್ರಮದ ವಾತಾವರಣವೂ ಕೂಡ ಇರಲಿದೆ. ಹಾಗೆ ಈ ಮೇ 29ರ ನಂತರ ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು 10ನೇ ಮನೆಯಲ್ಲಿ ಬಲವಾದ ಸ್ಥಾನಕ್ಕೆ ಹೋಗೋ ಕಾರಣ ಕುಜನು ಇಂಜಿನಿಯರಿಂಗ್, ಮೆಡಿಸಿನ್, ಹಾಗೆ ಪೊಲೀಸ್ ಮತ್ತು ಸಂಬಂಧಪಟ್ಟಂತಹ ಪರೀಕ್ಷೆಗೆ ತಯಾರಿ ನಡೆಸಿದಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ತಾ ಬರ್ತೀರಿ. ಮೇ 29ರ ನಂತರವೂ ಕೂಡ ಬುಧನೂ ಸೇರಿರೋ ಕಾರಣ ಗ್ರೂಪ್ ಸ್ಟಡೀಸ್, ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು ಪರಿಹಾರ ಆಗ್ತಾ ಹೋಗ್ತವೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗೆ ಕುಜನಿಂದ ಉಂಟಾಗುವ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು 12ನೇ ಮನೆಯಲ್ಲಿ ಗುರು ಶುಕ್ರರಿಂದ ಬರುವ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ರಾಶಿ ಅಧಿಪತಿ ಚಂದ್ರ
ಮಾನಸಿಕ ನೆಮ್ಮದಿಗಾಗಿ ಪ್ರತಿ ಸೋಮವಾರದಂದು ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿ ಮಂಗಳವಾರದಂದು ದುರ್ಗಾದೇವಿಗೆ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಿ ಸ್ನೇಹಿತರೆ. 12ನೇ ಮನೆಯಲ್ಲಿರ್ತಕ್ಕಂತಹ ಗುರು ಭಗವಾನನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರದಂದು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ಸೂಕ್ತ ಸಮಯದಲ್ಲಿ ಸರಿಯಾದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಲಿದ್ದು, ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಕಚೇರಿಯಲ್ಲಿ ಕುಜನ ಆವೇಶದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಬರದಂತೆ ತಡೆಯಲು ನಿಮ್ಮ ಕೆಳಹಂತದವರೊಂದಿಗೆ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಮಾತನಾಡುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಕೂಡ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಅಶ್ವಿನಿ ದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಶಿವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.